ಸನ್ಮಾನ್ಯ ನರೇಂದ್ರ ಮೋದಿ ಅವರು ಮೊದಲು ಹೇಳಬೇಕಾಗಿದ್ದು RSS ಕಚೇರಿ ಮೇಲೆ 52 ವರ್ಷಗಳ ಕಾಲ ತ್ರಿವರ್ಣ ಧ್ವಜ ಯಾಕೆ ಅದನ್ನು ಹಾರಾಡ್ತಾ ಇರಲಿಲ್ಲ ಅನ್ನೋದು ಪ್ರಶ್ನೆ ಅದಕ್ಕೆ ಹೇಳಬೇಕಾಗಿದೆ. ಸಂಪೂರ್ಣವಾಗಿ ಸ್ವತಂತ್ರ ಹೋರಾಟದ ವಿರುದ್ಧವಾಗಿದ್ದಂಥವರು RSS ಅವರು, ಹಿಂದೂ ಮಹಾಸಭಾದವರು, ಈ ಸಂಘಗಳೆಲ್ಲ ವಿರೋಧ ಇದ್ದವರು ಅವ್ರನ್ನ ಹೊಗಳ್ತಕ್ಕಂಥದ್ದು. RSS ಒಂದು ನೋಂದಾಯಿಸಿರ್ತಕ್ಕಂಥ ಸಂಘಟನೆ ಅಲ್ಲ. ಇಟ್ಸ್ ನಾಟ್ ಎ ರಿಜಿಸ್ಟರ್ಡ್ ಬಾಡಿ. ಅವ್ರಿಗೆ ಇವತ್ತು ಇಡೀ ಪ್ರಪಂಚದಲ್ಲಿ ಅತಿ ದೊಡ್ಡ ಸಂಘಟನೆ ಅಂತ ಹೇಳಿದಾಗ ಅಷ್ಟೊಂದು ದುಡ್ಡು ಎಲ್ಲಿಂದ ಬಂದಿದೆ? ಅವ್ರಿಗೇನಾದ್ರು ತಾಲಿಬಾನ್ ಅವ್ರು ಕಳಿಸಿದಾರಾ ಅಥವಾ ಪಾಕಿಸ್ತಾನ ಅವ್ರು ಕಳಿಸಿದಾರ ಅಂತ ಬಹಳ ಸ್ಪಷ್ಟವಾಗಿ ಹೇಳಬೇಕಾಗುತ್ತೆ. ಅದನ್ನು ಬಿಟ್ಟು ದೇಶದ ಸ್ವಾತಂತ್ರ್ಯಕ್ಕೋಸ್ಕರ ಪ್ರಾಣಾರ್ಪಣೆ ಮಾಡಿರ್ತಕ್ಕಂಥವ್ರನ್ನ ಹೆಸರು ನೆನೆಸ್ಕೊಳ್ಳೋದು ಬಿಟ್ಟು ಶ್ಯಾಮಾ ಪ್ರಸಾದ್ ಮುಖರ್ಜಿ RSS ನೆನೆಸ್ಕೊಳ್ಳೋದು ಇದೆ ನೋಡಿ, ಇದು ದೇಶದ ದುರಂತ, ಈ ದೇಶಕ್ಕೆ ಮಾಡಿರ್ತಕ್ಕಂಥ ಅಪಮಾನ ಅಂತ ಹೇಳಿ ನನ್ನ ಭಾವನೆ. ಈಗ ಬಿಜೆಪಿ ಗವರ್ಮೆಂಟ್ ಹ್ಯಾಸ್ ಗಾಟ್ ನೋ ರೆಕಾರ್ಡ್ ಆನ್ RSS ಪಾರ್ಟಿಸಿಪೇಟಿಂಗ್ ಇನ್ ರಿಪಬ್ಲಿಕ್ ಡೇ ಪರೇಡ್ ಅಂತ ಹೇಳಿ RTI ನಲ್ಲಿ ತೆಗೆದುಕೊಂಡಿರ್ತಕ್ಕಂಥದ್ದು ಬಹಳ ಸ್ಪಷ್ಟವಾಗಿದೆ. ಮೊದಲನೇ ಗೃಹ ಸಚಿವರಾಗಿದ್ದಂಥ ಸರ್ದಾರ್ ವಲ್ಲಭಾಯ್ ಪಟೇಲ್ ರವರು RSS ಬ್ಯಾನ್ ಮಾಡಿದ್ರು, ನಿಷೇಧ ಮಾಡಿದ್ರು. ಸರ್ದಾರ್ ಪಟೇಲ್ ರವ್ರಿಗೂ ಸಹ ಇವರು ಅಪಮಾನ ಮಾಡ್ತಾ ಇದ್ದಾರೆ. ಈ ಒಂದು ಹೇಟ್ ಸ್ಪೀಚ್ ಮಾಡ್ತಕ್ಕಂಥವನ್ನ ಒಂದು ದೇಶದ ಭಾವನೆಯನ್ನ ಹರಡ್ತಕ್ಕಂಥ ಸಂಘಟನೆ, ಅದಕ್ಕೋಸ್ಕರ ಇದನ್ನ ನಿಷೇಧ ಮಾಡಿದೀವಿ ಅಂತ ಹೇಳಿ ಸರ್ದಾರ್ ಪಟೇಲ್ ರವರು ಸಹ ಹೇಳಿದ್ರು. ಆಗಸ್ಟ್ 15ನೇ ತಾರೀಕು ಕೆಂಪು ಕೋಟೆಯ ಮೇಲೆ ತ್ರಿವರ್ಣ ಧ್ವಜವನ್ನು ಹಾರಿಸ್ತಕ್ಕಂಥದ್ದು ಬಹಳ ಪವಿತ್ರವಾದ ಕೆಲಸ. ಸ್ವತಂತ್ರ ಹೋರಾಟದಲ್ಲಿ ಸಾವಿರಾರು ಜನ ಈ ಒಂದು ತ್ರಿವರ್ಣ ಧ್ವಜಕ್ಕೋಸ್ಕರ ಪ್ರಾಣವನ್ನು ಕೊಟ್ಟು ಈ ದೇಶಕ್ಕೆ ಸ್ವತಂತ್ರವನ್ನು ತಂದುಕೊಟ್ಟಿರ್ತಕ್ಕಂಥ ಸಮಯದಲ್ಲಿ ತ್ರಿವರ್ಣ ಧ್ವಜವನ್ನ ಹಾರಿಸಿದಾಗ ಸನ್ಮಾನ್ಯ ನರೇಂದ್ರ ಮೋದಿ ಅವರು ಮೊದಲು ಹೇಳಬೇಕಾಗಿದ್ದು RSS ಕಚೇರಿ ಮೇಲೆ 52 ವರ್ಷಗಳ ಕಾಲ ತ್ರಿವರ್ಣ ಧ್ವಜ ಯಾಕೆ ಅದನ್ನು ಹಾರಾಡ್ತಾ ಇರಲಿಲ್ಲ ಅನ್ನೋದು ಪ್ರಶ್ನೆ ಅದಕ್ಕೆ ಹೇಳಬೇಕಾಗಿದೆ. ಜೊತೆಗೆ RSS ಸ್ಲ್ಯಾಂಗನೆ ಮಾಡೋದಿದೆಯಲ್ಲ, ಸಂಪೂರ್ಣವಾಗಿ ಸ್ವತಂತ್ರ ಹೋರಾಟದ ವಿರುದ್ಧವಾಗಿದ್ದಂಥವರು RSS ಅವರು, ಹಿಂದೂ ಮಹಾಸಭಾದವರು, ಈ ಸಂಘಗಳೆಲ್ಲ ವಿರೋಧ ಇದ್ದವರು ಅವ್ರನ್ನ ಹೊಗಳ್ತಕ್ಕಂಥದ್ದು. RSS ಒಂದು ನೋಂದಾಯಿಸಿರ್ತಕ್ಕಂಥ ಸಂಘಟನೆ ಅಲ್ಲ. ಇಟ್ಸ್ ನಾಟ್ ಎ ರಿಜಿಸ್ಟರ್ಡ್ ಬಾಡಿ. ಅವ್ರಿಗೆ ಇವತ್ತು ಇಡೀ ಪ್ರಪಂಚದಲ್ಲಿ ಅತಿ ದೊಡ್ಡ ಸಂಘಟನೆ ಅಂತ ಹೇಳಿದಾಗ ಅಷ್ಟೊಂದು ದುಡ್ಡು ಎಲ್ಲಿಂದ ಬಂದಿದೆ? ಅವ್ರಿಗೇನಾದ್ರು ತಾಲಿಬಾನ್ ಅವ್ರು ಕಳಿಸಿದಾರಾ ಅಥವಾ ಪಾಕಿಸ್ತಾನ ಅವ್ರು ಕಳಿಸಿದಾರ ಅಂತ ಬಹಳ ಸ್ಪಷ್ಟವಾಗಿ ಹೇಳಬೇಕಾಗುತ್ತೆ. ಅದನ್ನು ಬಿಟ್ಟು ದೇಶದ ಸ್ವಾತಂತ್ರ್ಯಕ್ಕೋಸ್ಕರ ಪ್ರಾಣಾರ್ಪಣೆ ಮಾಡಿರ್ತಕ್ಕಂಥವ್ರನ್ನ ಹೆಸರು ನೆನೆಸ್ಕೊಳ್ಳೋದು ಬಿಟ್ಟು ಶ್ಯಾಮಾ ಪ್ರಸಾದ್ ಮುಖರ್ಜಿ RSS ನೆನೆಸ್ಕೊಳ್ಳೋದು ಇದೆ ನೋಡಿ, ಇದು ದೇಶದ ದುರಂತ, ಈ ದೇಶಕ್ಕೆ ಮಾಡಿರ್ತಕ್ಕಂಥ ಅಪಮಾನ ಅಂತ ಹೇಳಿ ನನ್ನ ಭಾವನೆ. ಈಗ ಬಿಜೆಪಿ ಜವಾಹರ್ಲಾಲ್ ನೆಹರೂರವರು ಎಲ್ಲಾ ಸಂದರ್ಭದಲ್ಲೂ ಸಹ ಯಾರನ್ನೂ ಸಹ ನಾವು ದೇಶದಿಂದ ಹೊರಗಡೆ ಬಿಡಬಾರ್ದು ಅಂತ ಹೇಳಿ ಬಹಳ ಸ್ಪಷ್ಟವಾಗಿ ಮುಸ್ಲಿಂ ಲೀಗ್ ಅವರು, ಅಂಬೇಡ್ಕರ್ ಅವರು ಎಲ್ಲರೂ ಸಹ ಜೊತೆಗೆ ಶ್ಯಾಮಾ ಪ್ರಸಾದ್ ಮುಖರ್ಜಿ ಅವ್ರನ್ನೂ ಸಹ ಮಂತ್ರಿಮಂಡಲದಲ್ಲಿ ಮಾಡ್ಕೊಂಡಿದ್ರು. ಬಹಳ ಸ್ಪಷ್ಟವಾಗಿ ನೆನ್ನೆ ಇಂಡಿಯಾ ಟುಡೇನಲ್ಲಿ ಬಂದಿದೆ ನೋಡಿ, ಗವರ್ಮೆಂಟ್ ಹ್ಯಾಸ್ ಗಾಟ್ ನೋ ರೆಕಾರ್ಡ್ ಆನ್ RSS ಪಾರ್ಟಿಸಿಪೇಟಿಂಗ್ ಇನ್ ರಿಪಬ್ಲಿಕ್ ಡೇ ಪರೇಡ್ ಅಂತ ಹೇಳಿ RTI ನಲ್ಲಿ ತೆಗೆದುಕೊಂಡಿರ್ತಕ್ಕಂಥದ್ದು ಬಹಳ ಸ್ಪಷ್ಟವಾಗಿದೆ. ಇವರು ತಮಗೆ ಅವರ ಅಸ್ತಿತ್ವವನ್ನು ಲೆಜಿಟಿಮೈಸ್ ಮಾಡ್ಕೊಳ್ಳೋಕ್ಕೆ ನಾವು ಅದನ್ನು ಒಪ್ಕೊಂಡಿದ್ದೀವಿ ಅಂತ ಹೇಳ್ತಾರೆ. ಯಾರೂ ಸಹ, ಅದರಲ್ಲೂ ಸಹ ಪಂಡಿತ್ ಜವಾಹರ್ಲಾಲ್ ನೆಹರೂರವರು ಒಪ್ಕೊಳ್ಳೋ ಸಾಧ್ಯನೇ ಇಲ್ಲ. ಮತ್ತೆ ಇದರಲ್ಲಿ ನಮ್ಮ ಮೊದಲನೇ ಗೃಹ ಸಚಿವರಾಗಿದ್ದಂಥ ಸರ್ದಾರ್ ವಲ್ಲಭಾಯ್ ಪಟೇಲ್ ರವರು RSS ಬ್ಯಾನ್ ಮಾಡಿದ್ರು, ನಿಷೇಧ ಮಾಡಿದ್ರು. ಸರ್ದಾರ್ ಪಟೇಲ್ ರವ್ರಿಗೂ ಸಹ ಇವರು ಅಪಮಾನ ಮಾಡ್ತಾ ಇದ್ದಾರೆ. ಇದೊಂದು ದ್ವೇಷಪೂರಿತ, ಪ್ರಚೋದನಕಾರಿ ಮತ್ತು ಈ ಒಂದು ಹೇಟ್ ಸ್ಪೀಚ್ ಮಾಡ್ತಕ್ಕಂಥವನ್ನ ಒಂದು ದೇಶದ ಭಾವನೆಯನ್ನ ಹರಡ್ತಕ್ಕಂಥ ಸಂಘಟನೆ, ಅದಕ್ಕೋಸ್ಕರ ಇದನ್ನ ನಿಷೇಧ ಮಾಡಿದೀವಿ ಅಂತ ಹೇಳಿ ಸರ್ದಾರ್ ಪಟೇಲ್ ರವರು ಸಹ ಹೇಳಿದ್ರು. ಅದನ್ನ ಈ ಒಂದು ಪವಿತ್ರವಾದ ದಿನದಲ್ಲಿ ಅವರ ಹೆಸರು ಹೇಳ್ತಕ್ಕಂಥದ್ದು ಪ್ರಧಾನಮಂತ್ರಿಗೆ ಶೋಭೆ ತಕ್ಕಂತಲ್ಲ, ಇಡೀ ಸ್ವತಂತ್ರ ಹೋರಾಟಗಾರರಿಗೆ ಅಪಮಾನ ಮಾಡಿದ್ದಾರೆ ಭಾರತೀಯ ಜನತಾ ಪಾರ್ಟಿಯ ಪ್ರಧಾನಮಂತ್ರಿ ಆಗಿರತಕ್ಕಂಥ ನರೇಂದ್ರ ಮೋದಿ. ಸರ್, ಮನವೊಲಿಸುವಂತ ಪ್ರಯತ್ನ ಏನಾದ್ರು ಮಾಡ್ತಾ ಇದ್ದಾರೆ RSS ಅವ್ರನ್ನ? ಯಾಕಂದ್ರೆ ಕೆಲವೊಂದು ಮಾತುಗಳು ಕೂಡ 75 ವರ್ಷ ಈಗ RSS ಅವ್ರನ್ನ ಮನವೊಲಿಸಕ್ಕೆ ಅವ್ರು ಯಾರು ಅಂತ ದೇಶದಲ್ಲಿ ಜನ ಆರಿಸಿ ಕಳಿಸಿದ್ದಾರೆ. ಅದೊಂಥರ ಡೀಪ್ ಸ್ಟೇಟ್ ಇದ್ದಂಗೆ. RSS ಅವರು ಇಂಗ್ಲಿಷಲ್ಲಿ ಏನು ಡೀಪ್ ಸ್ಟೇಟ್ ಅಂತ ಹೇಳ್ತಾರಲ್ಲ, ಯಾವುದೇ ಜವಾಬ್ದಾರಿ ಇಲ್ಲ ಅವ್ರಿಗೆ. ಇದುವರೆಗೂ ಸಹ ಒಂದು ಬ್ಯಾಲೆನ್ಸ್ ಶೀಟ್ ಕೊಟ್ಟಿಲ್ಲ, ಎಲ್ಲಿಂದ ಹಣ ಬರುತ್ತೆ ಅಂತ ಹೇಳಿಲ್ಲ, ಅವ್ರಿಗೆ ಸದಸ್ಯರು ಎಷ್ಟಿದ್ದಾರೆ ಅಂತ ಇದುವರೆಗೂ ಸಹ ಹೇಳಿಲ್ಲ. ಇವರು ಬಂದು ಒಂದು ಸರ್ಕಾರವನ್ನು ತೀರ್ಮಾನ ಮಾಡ್ತಾರೆ ಅಂದ್ರೆ ಪ್ರಜಾಪ್ರಭುತ್ವದಲ್ಲಿ ಪ್ರಜಾಪ್ರಭುತ್ವಕ್ಕೆ ಅದಕ್ಕೆ ಬುಡಮೇಲು ಮಾಡಲಿಕ್ಕೆ ಇದೊಂದು ಎಲ್ಲ ಪ್ರಯತ್ನಗಳು ಇವತ್ತಿಂದ ಪ್ರಾರಂಭ ಆಗಿದೆ ಅಂತ ಹೇಳಿದ್ರೆ ತಪ್ಪಾಗಲಾರದು. ಭಾರತೀಯ ಜನತಾ ಪಾರ್ಟಿ, ಜನಸಂಘ, ಹಿಂದೂ ಮಹಾಸಭಾ, RSS ಅವರಿಗೆ ರಾಷ್ಟ್ರದ ಇತಿಹಾಸವನ್ನ ತಿದ್ದತಕ್ಕಂಥ ಕೆಲಸ ಮಾಡಲಿಕ್ಕೆ ಬಹಳ ನಿಸ್ಸೀಮರು ಇವರು. ಭಾರತದ ಸ್ವತಂತ್ರ ಹೋರಾಟದ ಇತಿಹಾಸವನ್ನು ನೀವು ತೆಗೆದುಕೊಂಡಾಗ ಮೊಟ್ಟ ಮೊದಲನೆಯ
ರೆಸಲ್ಯೂಷನ್ ಅಂತ ಏನು ಇಂಗ್ಲಿಷಲ್ಲಿ ಹೇಳ್ತಾರೆ ನಿರ್ಣಯ ಮಂಡನೆ ಆಗಿದ್ದು ಬೆಂಗಾಲಲ್ಲಿ ಇರ್ತಕ್ಕಂಥ ಫಜ್ಲಾಲಿ ಬೇಗ್ ಮತ್ತು ಶ್ಯಾಮಾ ಪ್ರಸಾದ್ ಮುಖರ್ಜಿ ಇದ್ದಂಥ ಕ್ಯಾಬಿನೆಟ್, ಅದರಲ್ಲಿ ಫಜ್ಲಾಲಿ ಬೇಗ್ ಅವರ ಕ್ಯಾಬಿನೆಟ್ ಅಲ್ಲಿ ಶ್ಯಾಮಾ ಪ್ರಸಾದ್ ಮುಖರ್ಜಿ ಅವರ ಮಂತ್ರಿಗಳು, ಆ ಮಂತ್ರಿ ಮಂಡಲದಲ್ಲಿ ಮೊದಲನೇ ರೆಸಲ್ಯೂಷನ್ ಪಾಸ್ ಆಯಿತು, ಪಾಕಿಸ್ತಾನವನ್ನ ಸೃಷ್ಟಿ ಮಾಡಬೇಕು ಅಂತ ಹೇಳಿ. ತದನಂತರ ಸಾವರ್ಕರ್ ಅವರು, ಜಿನ್ನಾರ್ ಅವರು 1914ನೇ ಇಸ್ವಿಯಿಂದ ಹೇಳ್ಕೊಂಡೇ ಬರೆದಿದ್ದಾರೆ, ಹಿಂದೂ ರಾಷ್ಟ್ರ ಬೇರೆ ಮತ್ತು ಇಸ್ಲಾಂ ರಾಷ್ಟ್ರ ಬೇರೆ ಅಂತ ಹೇಳಿ. ನಮಗೂ ಅವ್ರಿಗೇನು ವ್ಯತ್ಯಾಸ ಇದೆ ಅಂತ ಹೇಳಿದ್ರೆ, ಭಾರತೀಯ ಜನತಾ ಪಾರ್ಟಿ, ಜನಸಂಘ, ಹಿಂದೂ ಮಹಾಸಭಾ, RSS ಅವರು ಧಾರ್ಮಿಕ ರಾಷ್ಟ್ರೀಯತೆಯನ್ನ ಹೇಳ್ತಾರೆ. ನಾವು ಹೇಳ್ತಕ್ಕಂಥದ್ದು ಸಂವಿಧಾನಿಕವಾದ ರಾಷ್ಟ್ರೀಯತೆಯನ್ನ ಕಾಂಗ್ರೆಸ್ ಪಕ್ಷದವರು ಹೇಳ್ತಾರೆ. ಈ ವ್ಯತ್ಯಾಸ ಇದೆ. ಇದನ್ನ ಬುಡಮೇಲ್ ಮಾಡಲಿಕ್ಕೆ ಭಾರತೀಯ ಜನತಾ ಪಾರ್ಟಿ, ಸಂಘ ಪರಿವಾರದವರು ಎಲ್ಲರೂ ಸಹ ಪ್ರಯತ್ನ ಮಾಡ್ತಾ ಇದ್ದಾರೆ. ಅದಲ್ಲದೆ RSS ಅಂತಕ್ಕಂಥದ್ದು ಈ ಭಾರತ ದೇಶದ ತಾಲಿಬಾನ್ ಅನ್ನೋದು ಎಲ್ರಿಗೂ ಸಹ ಗೊತ್ತಿದೆ. ಆದ್ರಿಂದ ಇದನ್ನ ಕೆಂಪು ಕೋಟೆಯ ಮೇಲೆ ಹೇಳ್ತಕ್ಕಂಥದ್ದು ಇದೆಲ್ಲರಿಗೂ ಸಹ ಅಪಮಾನ ಮಾಡ್ತಕ್ಕಂಥ ಕೆಲಸ.